ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕಚೇರಿಗಳ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ತಿಂಗಳ 25ನೇ ತಾರೀಕು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಗೌರವಧನ ಹೆಚ್ಚಳ ಮಾಡಬೇಕು, ಗ್ರ್ಯಾಚುಟಿಯನ್ನು ಜಾರಿ ಮಾಡಬೇಕು ಅನ್ನೋದರಿಂದ ಕೈಬಿಟ್ಟವರನ್ನು ಮತ್ತು BLO ಇತರೆ ಸರ್ವೆಗಳನ್ನು ಇವತ್ತು ಈಗಾಗಲೇ ಮಾಡಿಸ್ತಾ ಇದ್ದಾರೆ. ಅದರಿಂದ ತುಂಬ ಕಾರ್ಯಕರ್ತರಿಗೆ ಕಷ್ಟ ಆಗ್ತಾ ಇದೆ. ಜೊತೆಗೆ SIR ಇವಾಗ ಮುಗೀತಿದೆ ಅಲ್ಲ, ಇನ್ನೂ ಮತ್ತೆ ಆರಂಭ ಆಗ್ತಾ ಇದೆ. ಅದನ್ನೆಲ್ಲ ಪೋರ್ಟಲ್ಗಳಲ್ಲಿ ಮತ್ತು ನೆಮ್ಮದಿ ಕೇಂದ್ರ ಇಲ್ಲೆಲ್ಲ ಕೂಡ ಸೇರ್ಪಡೆ ಮತ್ತು ಏನು ಹೆಸರು ಬದಲಾವಣೆ ಇವೆಲ್ಲವೂ ಕೂಡ ಪೋರ್ಟಲ್ ಹಾಕೋ ಹಾಗೆ ವ್ಯವಸ್ಥೆ ಮಾಡಬೇಕು. ಏಕೆಂದರೆ ಮನೆ ಮನೆ ಬಾಗಿಲಿಗೆ ಹೋಗಿ ಮಾಡಬೇಕಾಗಿರೋದ್ರಿಂದ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತರು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಮಕ್ಕಳು ಕೂಡ ಇವತ್ತು ಟೀಚರ್ ಇಲ್ಲ ಅಂತೇಳಿ ಮಕ್ಕಳು ಅಂಗನವಾಡಿಗೆ ಬರ್ದಂಗಾಗಿದ್ದಾರೆ. ಜೊತೆಗೆ ಪಕ್ಕದಲ್ಲಿ LKG UKG ಇಂದ ಆರಂಭ ಮಾಡಿದ್ದಾರೆ. 4 ವರ್ಷ 3.5 ವರ್ಷದ ಮಕ್ಕಳನ್ನೆಲ್ಲ ಅವರು ಆ ಶಾಲೆಗೆ ತಗೊಳ್ತಾ ಇದ್ದಾರೆ. ಅಂದರೆ ನಾವು ಅಂಗನವಾಡಿಲಿ ಇರಲ್ಲ ನಮ್ಮ ಕಾರ್ಯಕರ್ತರು. ಮೇ ತಿಂಗಳಲ್ಲೂ ಹಿಂಗೆ ಶೈಕ್ಷಣಿಕ ಸರ್ವೆ ಇವೆಲ್ಲ ಮಾಡಬೇಕಂದ್ರೆ ಬೇರೆಯವ್ರಿಗೆ ಇದ್ದರೂ ಕೂಡ ಅಂಗನವಾಡಿಯವ್ರ ಜೊತೆಲಿ ಹೋಗಬೇಕು. ಈ ಪರಿಸ್ಥಿತಿ ಒಳಗಡೆ ಪ್ರತಿ ಸರ್ವೆಯನ್ನು ಅಂಗನವಾಡಿ ಟೀಚರ್ಗೆ ಕೊಡ್ತಾ ಇದ್ದಾರೆ. ನಮ್ಮ ಇಲಾಖೆಯವರು ಕೂಡ ಕಣ್ಮುಚ್ಕೊಂಡು ಯಾವುದೇ DC ತಾಲೂಕು ಇವರು ಯಾರೇ ಏನೇ ಕೆಲಸ ಹೇಳಿದ್ರು ನಮ್ಮನ್ನು ಬಿಡ್ತಾ ಇದ್ದಾರೆ. ಅಂದರೆ ಉದ್ದೇಶಿತ ICDS ಕಾರ್ಯಕ್ರಮ ಹೊರತುಪಡಿಸಿ ಇನ್ನೆಲ್ಲ ಕೆಲಸವನ್ನು ಹೋಗಿ ಮನೆ ಮನೆ ಭೇಟಿ ಮಾಡಿ ಬೀದಿಯಲ್ಲೇ ಕೆಲಸ ಮಾಡಬೇಕು. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಜೊತೆ ಮಕ್ಕಳಿಗೋಸ್ಕರ ಶೈಕ್ಷಣಿಕವಾಗಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದರಿಂದ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳು ಬರೋದು ಕಡಿಮೆ ಆಗ್ತಾ ಇದೆ. ಇದನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನೋದು ಬಹುಮುಖ್ಯವಾದ ಬೇಡಿಕೆ. ಈಗ ಮತ್ತೆ ಜಾತಿ ಪ್ರಮಾಣ ಪತ್ರ ಸರ್ವೆ ಬರ್ತಾ ಇದೆ ಮತ್ತು ಗೃಹಲಕ್ಷ್ಮಿ ಎಲ್ಲವೂ ಆ್ಯಪಲ್ಲೇ ಮಾಡ್ಕೊಳ್ಬೇಕು. ಮೊಬೈಲ್ ಮಾತ್ರ ಚೆನ್ನಾಗಿಲ್ಲ. ಯಾವುದೇ ಆಫೀಸ್ ಮೊಬೈಲ್ ಕೊಟ್ಟಿರೋದು ಯಾವುದು ಕೂಡ ಆ್ಯಡ್ ಆಗೋದಿಲ್ಲ. ಪಾಪ ಮಕ್ಕಳು ಮರಿದು ಅವ್ರದ್ದು ಇವ್ರದ್ದು ಫೋನ್ ಇಸ್ಕೊಂಡು ಅವರು ಈ ಒತ್ತಡಕ್ಕೆ ಮಣಿದು ಇವತ್ತು ಕೆಲಸ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಈ ಗೃಹಲಕ್ಷ್ಮಿ ಸರ್ವೆ ಜಾತಿ ಪ್ರಮಾಣ ಪತ್ರವನ್ನು ಮನೆ ಮನೆ ಬಾಗಿಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು. ದಯವಿಟ್ಟು ನಿಮ್ಮ ಆ ಕಂದಾಯ ಇಲಾಖೆ ಒಳಪಟ್ಟವರಿಂದ ಮಾಡಿಸಿ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಕೈ ಬಿಡಿ, ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಮುಖಾಂತರ ನಾವು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತು ನಿವೃತ್ತಿಯಾಗಿ ಕಾರ್ಯಕರ್ತರು ಮನೆಗೆ ಹೋಗಿದ್ದಾರೆ. ಜೀವನಕ್ಕಿಲ್ಲ ಸ್ವಾಮಿ, ನೀವು ಕೊಟ್ಟರೋ 6,000 7,000 8,000 ಸಂಬಳ ಗೌರವಧನ ತೊಗೊಂಡು ಇವತ್ತು ನಿವೃತ್ತಿ ಮಾಡಿದ್ದೀರಿ. ಅವರಿಗೆ ನಿವೃತ್ತಿ ವೇತನವನ್ನು ಜಾರಿ ಮಾಡಬೇಕು. ಹಾಗೆ ಈಗ ಸಾದಿಲ್ವಾರ ವೆಚ್ಚ ಕೊಡ್ತಾರೆ, 1 ವರ್ಷದಿಂದ ಕೊಟ್ಟೇ ಇಲ್ಲ. ಅದನ್ನು ಕೂಡ ಯಾವ ರೀತಿ ಬಳಸಬೇಕು ಅಂತ ಹೇಳಿದೆ. ಒಂದು ಬಾರಿ ಮೊದಲು ಬೇರೆ ಬೇರೆ ರೀತಿಯಲ್ಲಿ ಫ್ಲೆಕ್ಸಿ ಫಂಡು ಸಾದಿಲ್ವಾರು ಈ ರೀತಿ ಕೊಡ್ತಾಯಿದ್ರು. ಬರೀ 2,000 ರೂಪಾಯಿ ಕೊಟ್ಟು ಬೇರೆ ಎಲ್ಲ ಇದ್ರನ್ನು ಅದರೊಳಗಡೆ ಮಾಡಿಸೋಕೆ ಕೊಟ್ಟಿದ್ದಾರೆ. ಅದಕ್ಕೆ ಕ್ಲಾರಿಟಿ ಕೊಡಬೇಕು. ಮತ್ತು ಏನು ಋತುಚಕ್ರದ ರಜೆ ಇದೆ ಅದು ಎಲ್ಲ ಹೆಣ್ಮಕ್ಳಿಗೂ ಬೇಕಂತ ಹೇಳಿ ಸರ್ಕಾರ ಆಲ್ರೆಡಿ ಅಮೆಂಡ್ಮೆಂಟ್ ಮಾಡಿದೆ. ಬೇರೆ ಸರ್ಕಾರಿ ಸ್ವಾಮ್ಯದಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಕೊಡ್ತಾ ಇದ್ದಾರೆ, ಅಂಗನವಾಡಿ ಟೀಚರ್ಗೆ ಕೊಡ್ತಾ ಇಲ್ಲ. ಅದನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇವೆ. ಹಾಗೆ ಆಹಾರದ ಗುಣಮಟ್ಟದ ಆಹಾರ ಕೊಡಬೇಕು. ಇವತ್ತು ಚಿತ್ರಾನ್ನ ಏನು ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಕಾರ್ಯಕರ್ತರು. ಮೇಡಮ್ ಅದಕ್ಕೇನೂ ಕೊಟ್ಟಿಲ್ಲ, ನಾವು ಯಾವ ರೀತಿ ಮಾಡೋದು ಅಂತ ಹೇಳಿ. ಅದಕ್ಕೆ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನು ಗುಣಮಟ್ಟದನ್ನು ಮಕ್ಕಳು ಇಚ್ಛೆ ಪಡ್ತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಹಿಂದೆ ಹೇಗಿತ್ತೋ ಹಾಗೆ ಸರಬರಾಜು ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ. ಹಾಗೆ ಏನು ಈಗ ಪ್ರಭಾರ ಭತ್ಯೆ ಎಷ್ಟು 6,000 7,000 ಅಂಗನವಾಡಿ ಕೇಂದ್ರಗಳೆಲ್ಲ ಖಾಲಿ ಇದ್ದಾವೆ. ಎಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಅಷ್ಟೇ ಖಾಲಿ ಆಗ್ತಾ ಇರ್ತಾರೆ, ಬೇಗ ಅದನ್ನು ತುಂಬ್ಕೊಳ್ಳೋದೇ ಇಲ್ಲ. ಈ ಪ್ರಭಾರ ಮಾಡಬೇಕು, ಇವ್ರ ಕೇಂದ್ರದಲ್ಲಿ ಕೆಲಸ ಮಾಡಬೇಕು, ಪಕ್ಕದೂರಲ್ಲಿ ಹೋಗಿ ಕೆಲಸ ಮಾಡಬೇಕು. 50 ರೂಪಾಯಿ ಕೊಡ್ತಾರೆ ಒಂದು ತಿಂಗಳಿಗೆ. ಅಂದರೆ ಇದೆಂಥ ಅಮಾನವೀಯ, ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಧಿಕಾರಿಗಳು? ಇದು ನಮಗೆ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೆ ನಾವು ಪ್ರಭಾರ ಭತ್ಯೆ ಕೊಡದೇ ಇದ್ದರೆ ಪ್ರಭಾರ ಮಾಡಬಾರ್ದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ಬೇಕಾಗುತ್ತೆ. ಕಾರ್ಯಕರ್ತರು ಇವತ್ತು ಅಳೆಲ್ಲ ತೋಡ್ಕೊಳ್ತಾರೆ. ಅಧಿಕಾರಿಗಳ ಏನು ಒತ್ತಡಕ್ಕೆ ಮಣಿದು ಕೆಲಸ ಮಾಡೋಕ್ಕೆ ಹೋಗಿ ಇವತ್ತು ಸಂಘಟನೆ ಜೊತೆ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. 50 ರೂಪಾಯಿ ತಿಂಗಳಿಗೆ ಅಂದರೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಸರ್ಕಾರ, ಇಲಾಖೆ ಅಧಿಕಾರಿಗಳು? ಇಲ್ಲ, ಬೇಗ ತುಂಬಿಕೊಳ್ಳಿ. ಮತ್ತು ಮೇಲ್ವಿಚಾರಕರು ಅಷ್ಟೇ ತುಂಬ ವರ್ಷಗಳೆಲ್ಲ ಅಲ್ಲಲ್ಲೇ ಇರ್ತಾರೆ. ಅಧಿಕಾರಿಗಳು ಎಲ್ಲಿದ್ದಾರೆ ಅವ್ರುಗಳನ್ನ ಸ್ವಲ್ಪ ನಿಮ್ಮ ಸರ್ಕಾರಿ ನಿಯಮಾವಳಿ ಪ್ರಕಾರ ಒಂದು ಬದಲಾವಣೆಗಳನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ. ಈಗ ಮೊಟ್ಟೆ ಹಣ ನಿಮಗೂ ಗೊತ್ತಿದ್ದು ತುಂಬ ಶಾಲೆಗಳಲ್ಲೇ ಇವತ್ತು ಕೊಡೋಕ್ಕಾಗ್ತಿಲ್ಲ ಅಂತಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಯಾವ ರೀತಿ ಕೊಡಬೇಕು ಅಷ್ಟೇ ಕೊಡಬೇಕು, 25 ಕೊಟ್ಟು ಹಾಕಿ ಅಂತ ಹೇಳಿದ್ರೆ ಹಾಕಕ್ಕೆ ಸಾಧ್ಯ ಇಲ್ಲ. ನೀವೇನು ದುಡ್ಡು ಕೊಡ್ತೀರೋ ಎಷ್ಟು ಮೊಟ್ಟೆ ಬರುತ್ತೋ ಅಷ್ಟನ್ನು ಈ ಕಾರ್ಯಕರ್ತರು ಕೊಡ್ತಾರೆ ಇವತ್ತು. ಇಲ್ಲ, ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಬೇಕು, ಪ್ರತಿ ತಿಂಗಳಿಗೂ ಕೊಡಬೇಕು. ಮುಂಗಡವಾಗಿ ಹಾಕ್ತೀವಿ ಅಂತ ಆದೇಶ ಆಗಿದೆ, ಆದರೆ ಮುಂಗಡವಾಗಿ ಆಗ್ತಾ ಇಲ್ಲ. 3 ತಿಂಗಳಾದರೂ ಬರೋದಿಲ್ಲ, 3 ತಿಂಗಳಾದರೂ ಗೌರವಧನ ಬರೋದಿಲ್ಲ. ಹೆಂಗೆ ಅವರಿಬ್ಬರು ಗೌರವಧನ ಇಲ್ಲದೆ ಮನೆ ಜೀವನ ಮಾಡೋದು? ಇಲ್ಲಿ ಬಂದವರೆಲ್ಲ ಎಂಥವ್ರು ಸ್ವಾಮಿ? ಬಂದಿರೋರೆಲ್ಲರೂ ಇವತ್ತು
ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಮಕ್ಳು ಅವರಿಗೆ ನೀವು 3 ತಿಂಗಳಿಗೊಂದು ಸರಿ ಸಂಬಳ, 3 ತಿಂಗಳಿಗೊಂದು ಸರಿ ಮೊಟ್ಟೆ ಹಣ ಹಾಕಿದ್ರೆ ಜೀವನ ಮಾಡೋದು ಹೇಗೆ, ಮತ್ತು ಅಲ್ಲಿ ಫಲಾನುಭವಿಗಳಿಗೆ ಕೊಡೋದಾದರೂ ಹೇಗೆ? ಇದ್ರ ಕೂಡ ಇಟ್ಕೊಂಡು ನಾವು ಸುಮಾರು 20 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತೇನು ಅಂಗನವಾಡಿ ಕೇಂದ್ರಕ್ಕೆ, ಸಕ್ಷಮ ಅಂಗನವಾಡಿಗೆ ಮತ್ತು ಕಟ್ಟಡ ನಿರ್ವಹಣೆಗೆ ಹಣ ಹಾಕ್ತಾರೆ, ಅದನ್ನು ಪರಿಪೂರ್ಣವಾಗಿ ಹೆಂಗೆ ಉಪಯೋಗಿಸೋದಕ್ಕೆ ಅವ್ರಿಗೆ ಅವಕಾಶ ಕೊಡದೆ ಅವರು ಡ್ರಾ ಮಾಡಿಸ್ಕೊಳ್ಳುವಂಥ ಪದ್ಧತಿಯನ್ನು ಕೈ ಬಿಡಬೇಕು ಅಂತ ಇವತ್ತು ಕೇಳ್ತಾ ಇದ್ದೀವಿ. ಇಡೀ ವರ್ಷದಿಂದ ಇಲ್ಲಿವರೆಗೂ ಕೂಡ ಇಲಾಖೆ ಒಂದು ಸಮವಸ್ತ್ರವನ್ನು ಕೊಡ್ತಾರೆ. ಸಮವಸ್ತ್ರ ಕೂಡ ನಮ್ದೇನು ಮೆಂತ್ಯ ಮೆರೂನ್ ಇರೋತಕ್ಕಂಥ ಬಿಟ್ಟು ಬದಲಾವಣೆ ಮಾಡಿ ಎಲ್ಲ ಕ್ವಾಲಿಟಿ ಕಳಪೆ ಕೊಟ್ಟು ಇವತ್ತು ಕುಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಹಣವನ್ನು ಈ ರೀತಿ ವ್ಯಯ ಮಾಡಿ ಅವರು ಕೊಡೋಕ್ಕಾಗದೇ ಇರೋಂಥ ಸಮವಸ್ತ್ರ ಕೊಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಜೊತೆಗೆ ಕೊಟ್ಟಂಥ ಇದಕ್ಕೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕು. ನಮಗೆ ಉತ್ತಮವಾದ ಗುಣಮಟ್ಟದ ಸಮವಸ್ತ್ರವನ್ನು ಜಾರಿ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಎಲ್ಲ ವಿಚಾರಗಳ ಇಟ್ಕೊಂಡು ನಾವು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಬೆಂಗಳೂರು ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಕೂಡ ಫ್ರೀಡಮ್ ಪಾರ್ಕಲ್ಲಿ ಬಂದು ಸೇರಬೇಕು. ಇಡೀ ರಾಜ್ಯಾದ್ಯಂತ ಆಯಾ ಜಿಲ್ಲಾ ಕಚೇರಿಗಳಲ್ಲಿ ಹೋರಾಟ ನಡೆಯುತ್ತೆ. ಈ ಸಾಮಾನ್ಯ ಇದು ಕೂಡ ನಾವು ಚರ್ಚೆ ಮಾಡಿ ಅಧಿಕಾರಿಗಳಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅಧಿಕಾರಿ ವರ್ಗದವರು ಕೂಡ ಇವತ್ತಿಗೂ ಇಲಾಖೆ ಒಳಗಡೆ ಒಂದು ಸಭೆ ಮಾಡ್ತಾ ಇಲ್ಲ. 1 ವರ್ಷ ಆಗಿದೆ ಸಂಘಟನಾಕಾರನ ಕರೆದು ಏನು ಕೊಡ್ತಾ ಇದ್ದೀವಿ, ಯಾಕಾಗುತ್ತೆ, ಏನು ಸಮಸ್ಯೆ ಇದೆ, ಇದ್ರ ಬಗ್ಗೆ ಚರ್ಚೆ ಆಗಿ ಅಟ್ಲೀಸ್ಟ್ ಸರ್ಕಾರಕ್ಕೆ ನಮ್ಮಿಂದ ಕಾರ್ಯಕರ್ತರು ನಿಮ್ಮ ಹತ್ರ ಹೇಳೋಕ್ಕಾಗದೇ ಇರೋಂಥ ಸಂಘಟನಾಕಾರರ ಜೊತೆ ಅಳಲು ತೊಡ್ಕೊಳ್ತಾರೆ. ಅದನ್ನು ಕೂಡ ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲ. ಮತ್ತು ಮಂತ್ರಿಗಳನ್ನ ಇನ್ನೂ ಕೊಟ್ಟಿಲ್ಲ. ನಮಗೆ ಒಂದು ಕೆಲಸ ಮಾಡ್ತಕ್ಕಂಥ ಮಹಿಳಾ ಮಂತ್ರಿಯನ್ನು ಕೊಡಬೇಕು. ಇವತ್ತು ಈ 3 ವರ್ಷದಲ್ಲಿ ಸಾಕಷ್ಟು ನಲಗೋಗ್ತಾ ಇದ್ದೀವಿ ಕರಪ್ಷನ್ನಲ್ಲಿ, ಇದರಲ್ಲಿ ವ್ಯತ್ಯಾಸಗಳಲ್ಲಿ ಎಲ್ಲನೂ, ಆಹಾರದಲ್ಲಿ ಎಲ್ಲ. ಅದರಿಂದ ಇವೆಲ್ಲವನ್ನೂ ಕ್ರಮವಾಗಿ ತರ್ತಕ್ಕಂಥ ಒಬ್ಬ ಮಹಿಳಾ ಮಂತ್ರಿಯನ್ನು ಕೊಡಬೇಕು ಅಂತ ಹಾಕ್ಕೊಡ್ಬೇಕು ಬೇಗನೆ ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತೇವೆ. ಅಲ್ಲ, ಯಾರು ಇದಾಗಿದ್ದಾರೆ ನೋಡಿ, ಹಿಂದೆ ಮಾಡದಂಥ ಮಂತ್ರಿಗಳಲ್ಲಿ ಉಮಾಶ್ರೀ ಅವರು ಮಾಡಿದ್ದಾರೆ. ಈ ಒಂದು ಸರ್ಕಾರದೊಳಗಡೆ ಇರ್ತಕ್ಕಂಥವ್ರು ಮೊಟ್ಟಮ್ಮ ಅವರೆಲ್ಲ ಮಾಡಿದರು ಚೆನ್ನಾಗಿ. ಉಮಾಶ್ರೀ ಅವರು ಮಾಡಿದ್ದಾರೆ, ಮತ್ತು ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ. ಕೆಲವು ಅಧಿಕಾರಿಗಳು ಇದರಿಂದ 3 ವರ್ಷ ಒಬ್ಬರಿಗೆ ಇನ್ನೊಬ್ರಿಗೆ ಕೊಡಬೇಕು ಅಂತ ಒಂದು ಅವಕಾಶ ಸರ್ಕಾರದಲ್ಲಿ ಇರಬೇಕಂದ್ರೆ ಈಗ ಬೇರೆ ಮಂತ್ರಿಗಳನ್ನ ಕೊಡುವಾಗ ಉಮಾಶ್ರೀ ಅವ್ರಿಗಾದ್ರೂ ಕೊಡ್ಬೋದು, ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡ್ಬೋದು. ಯಾರಿದ್ದಾರೆ ದಕ್ಷ ಮಹಿಳೆ ಅವರಿಗೆ ಇದನ್ನು ನಿಭಾಯಿಸಿ ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗ್ತಕ್ಕಂಥವ್ರು, ಮತ್ತು ಈ ಆಹಾರ ಮತ್ತು ಈ ಎಲ್ಲ ಕರಪ್ಷನ್ಗಳು ವ್ಯತ್ಯಾಸಗಳನ್ನು ಸರಿ ಮಾಡ್ತಕ್ಕಂಥ ನಿಟ್ಟಿಗೆ ಒಂದು ಮಹಿಳಾ ಮಂತ್ರಿಯನ್ನು ಕೊಡಬೇಕು. ಕೊಡದೆ ಇಷ್ಟು ದಿನ ಕಾಯಿಸ್ತಾ ಇರೋದು. ಅದರಿಂದ ಮಹಿಳಾ ಮಂತ್ರಿನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. 25ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ನಾವು ಹೋರಾಟವನ್ನು ಮಾಡಿ ಮನವಿಯನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಮತ್ತು ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ತುಂಬ ವ್ಯತ್ಯಾಸಗಳಾಗ್ತಾ ಇದೆ. ಮಕ್ಕಳನ್ನೆಲ್ಲ ಅವರು LKG UKGಗೆ 4 ವರ್ಷದವ್ರನ್ನ ತೊಗೊಳ್ತಾ ಇದ್ದಾರೆ. ಅವ್ರು ತೊಗೊಂಡ್ರೆ ನಮಗೆ 3 ರಿಂದ 6 ವರ್ಷದ ಮಕ್ಕಳು 50 ವರ್ಷದಿಂದ ICDS ಮಕ್ಕಳು ಅಂತ ಇದೆ. ಅದನ್ನು ಕೂಡ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಎರಡೂ ಇಲಾಖೆ ಜೊತೆ ಕೂಡ ಮಾತಾಡಿ ನಮ್ಮ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿ ಸ್ಟ್ರೆಂಥನ್ ಆಗೋ ಹಾಗೆ, ಆ ಶಾಲಾ ಪೂರ್ವ ಶಿಕ್ಷಣಕ್ಕೆ ತೊಂದರೆ ಆಗದೆ ಮಕ್ಕಳು ಇಲ್ಲದೆ ಇರೋ ರೀತಿಯಲ್ಲಿ ಆಗಬೇಕಂದ್ರೆ ನಮ್ಮ ಮಕ್ಕಳು ಯಾರು, ನಮ್ಮ ಮಕ್ಕಳು 3.5 ವರ್ಷದವ್ರನ್ನ ಅವ್ರು ತೊಗೊಳ್ತಾ ಇದ್ದಾರೆ ಅಂದರೆ ಅದನ್ನು ಆ ಇಲಾಖೆಯವರು ಕೂಡ ಖಂಡಿಸಬೇಕು. ನಮ್ಮ ಇಲಾಖೆ ಕೂಡ ಇವೆಲ್ಲ ಇಬ್ಬರೂ ಜೊತೆ ಕೂತ್ಕೊಂಡು ಸಮನ್ವಯ ಮಾಡಿ ಸರ್ಕಾರ ಎರಡೂ ಇಲಾಖೆಗೆ ಬರ್ತಕ್ಕಂಥ ಕೆಲಸಗಳನ್ನು ಯಾವ ರೀತಿ ಮಾಡಬೇಕಂತ ವ್ಯವಸ್ಥಿತವಾಗಿ ಕೊಡಬೇಕು ಅನ್ನೋದಕ್ಕೆ ನಾವು ಖಂಡಿತ ಎಲ್ಲ ಗ್ಯಾರಂಟಿಗಳಿಗೂ ಕೊಟ್ಟಿದ್ದಾರೆ. ನಮಗೂ ಒಂದು ಗ್ಯಾರಂಟಿ ಕೊಟ್ಟಿದ್ದರು. ಏನಂದರೆ ಪ್ರಿಯಾಂಕಾ ಗಾಂಧಿಯವರು ಇದೇ ಚುನಾವಣಾ ಸಂದರ್ಭದಲ್ಲಿ ಖಾನಾಪುರದಲ್ಲಿ ನಮಗೊಂದು ಗ್ಯಾರಂಟಿ ಕೊಟ್ಟಿದ್ದರು. ಅದನ್ನು ಮರ್ತಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಮಾಡ್ತೀವಿ ನಮ್ಮದು ಮುಗಿಯೋಷ್ಟರಲ್ಲಿ ಅಂತಲೇ ನಮ್ಮ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ಆದರೆ ಆಗಲಿಲ್ಲ. ಈಗಲಾದರೂ ಕೂಡ ಮಾಡಲೇಬೇಕು ಅಂತ ಹೇಳಿ ನಿಮ್ಮ ನಾಯಕಿ ಕೊಟ್ಟಂತಹ ಬೇಡಿಕೆಯನ್ನು ಈ 15,000 ರೂಪಾಯಿ ಕಾರ್ಯಕರ್ತೆಗೆ, 10,000 ರೂಪಾಯಿ ಸಹಾಯಕಿಗೆ ಜಾರಿ ಮಾಡಬೇಕು. ಏನು ಗ್ಯಾರಂಟಿ ಇದೆ ಬೇಕಾದರೆ ಗ್ಯಾರಂಟಿ ಬಗ್ಗೆ ನಮಗೆ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ ಅಂತ ನೀವು ಸಂಬಳ ಕೊಡದೇ ಇದ್ದರೆ ಎಲ್ಲೋ ಒಂದು 0.5% ಜನ ಮಾತ್ರ ಅದನ್ನು ಬಯಸ್ತಾ ಇದ್ದಾರೆ. ಇನ್ನು ಮಿಕ್ಕ ಕಾರ್ಯಕರ್ತರು ವಂಚಿತರಾಗ್ತಾ ಇದ್ದಾರೆ. ಅದರಿಂದ ನಮಗೆ ಗೃಹಲಕ್ಷ್ಮಿಯನ್ನು ಕೈ ಬಿಟ್ಟರೂ ಪರವಾಗಿಲ್ಲ ನಮ್ಮ ಕಾರ್ಯಕರ್ತೆಯರಿಗೆ. ಆದರೆ 15,000 ರೂಪಾಯಿ ಸಂಬಳವನ್ನು ಮತ್ತು 10,000 ರೂಪಾಯಿ ನಿಮ್ಮ 6ನೇ ಗ್ಯಾರಂಟಿಯಾಗಿ ನಮಗೇನು ಘೋಷಣೆ ಮಾಡಿದ್ರಿ, ಇದರಲ್ಲಿ ಬಂದಿತ್ತು, ಅದನ್ನು ನೀವು ಜಾರಿ ಮಾಡಬೇಕು ಅಂತ ಬಹುಮುಖ್ಯವಾಗಿ ನಾವು ಕೇಳ್ತಾ ಇದ್ದೇವೆ.